ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಆರ್ಎಸ್ಎಸ್ ಕದನ. ಒಂದು ಕಡೆ ಕಾವೇರ್ತಾ ಇದೆ ಕೈ ಕೇಸರಿ ನಾಯಕರ ಸಂಘರ್ಷ. ಅದರಲ್ಲೂ ಕಾವೇರ್ತಾ ಇರುವಂಥದ್ದು ಕೈ ಕೇಸರಿ ನಾಯಕರ ಸಂಘರ್ಷ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಆರ್ಎಸ್ಎಸ್ ಕದನ. ಕೈ ಸರ್ಕಾರದ ವಿರುದ್ಧ ಕೇಸರಿ ಸಂಘ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಬಿಜೆಪಿ ತಂತ್ರವನ್ನ ಹೆಣಿತಾ ಇದೆ. ಬಿಜೆಪಿಗರ ಅಸ್ತ್ರದಿಂದ ಪಾರಾಗೋದಕ್ಕೆ ಕಾಂಗ್ರೆಸ್ ಪ್ರತಿತಂತ್ರವನ್ನು ರೂಪಿಸಲಿಕ್ಕೆ ಮುಂದಾಗ್ತಾ ಇದೆ. ಇದು ರಾಜ್ಯದಲ್ಲಿ ಆರ್ಎಸ್ಎಸ್ ಕದನ ಮತ್ತೆ ಮುನ್ನೆಲೆಗೆ ಬರುವಂತಹ ಒಂದಷ್ಟು ಸೂಚನೆಗಳು ಸಿಗ್ತಾ ಇರುವಂಥದ್ದು. ಕೈ ಮತ್ತು ಕೇಸರಿ ನಾಯಕರ ಸಂಘರ್ಷ ಜೋರಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಕೇಸರಿ ಸಂಘ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಂದ ಬಿಜೆಪಿ ವಿರುದ್ಧ ಪ್ರಬಲ ಪ್ರತ್ಯಸ್ತ್ರವನ್ನ ಹೂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದೆಲ್ಲವೂ ಕೂಡ ಆರ್ಎಸ್ಎಸ್ ವಿಚಾರವಾಗಿ ಪರಸ್ಪರ ರಾಜಕೀಯ ಪಕ್ಷಗಳು ಕೆಸರ ಚಾಟಕ್ಕೆ ಮತ್ತೆ ಮುಂದಾಗ್ತವೆ ಅನ್ನುವಂಥದ್ದು ಸದ್ಯಕ್ಕೆ ನಾವು ಕಾಣಬಹುದಾದಂತಹ ಒಂದಷ್ಟು ವಿಚಾರಗಳು. ಕೈ ನಾಯಕರಿಂದ ಬಿಜೆಪಿ ವಿರುದ್ಧ ಪ್ರಬಲ ಪ್ರತ್ಯಸ್ತ್ರ ಹೂಡೋದಕ್ಕೆ ಮುಂದಾಗಿರುವಂಥದ್ದು. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಬಿಜೆಪಿ ಕೂಡ ತಂತ್ರವನ್ನು ಮೆರೆಯೋದಕ್ಕೆ ಮುಂದಾಗ್ತಿದೆ. ಬಿಜೆಪಿಗರ ಅಸ್ತ್ರದಿಂದ ಪಾರಾಗೋದಕ್ಕೆ ಕೈ ಯಾವ ರೀತಿಯ ಒಂದು ಸಿದ್ಧತೆ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಯಾಕಂದರೆ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಸಂಘಾಸ್ತ್ರ ಪ್ರಯೋಗವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಪರಸ್ಪರ ಪೈಪೋಟಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಇನ್ನು ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಬಾಣ ಬಿಟ್ಟ ಹಿಂದೂ ಹುಲಿ. ಇದರ ನಡುವೆ ಕೇಸರಿ ನಾಯಕರ ಅಸ್ತ್ರದ ಬೆನ್ನಲ್ಲೇ ಕೈಪಡೆ ಫುಲ್ ಅಲರ್ಟ್ ಆಗಿದೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ಆರ್ಎಸ್ಎಸ್ ಬಾಣವನ್ನು ಬಿಡಲಿಕ್ಕೆ ಹೊರಟಿದೆ. ಆರ್ಎಸ್ಎಸ್ ಬ್ಯಾನ್ ಮಾಡಲು ಸರ್ಕಾರ ಸರ್ಕಸ್ ಅಂತ ಹಿಂದೂ ಹುಲಿ ಕೊಟ್ಟಂತಹ ಒಂದು ಹೇಳಿಕೆ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧವೇ ಪ್ರಬಲ ಅಸ್ತ್ರವನ್ನು ಬಿಜೆಪಿ ಬೀಸೋದಕ್ಕೆ ಮುಂದಾಗ್ತಾ ಇದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆರ್ಎಸ್ಎಸ್ ಅನ್ನು ಹಂಗೆಲ್ಲ ಬ್ಯಾನ್ ಮಾಡೋಕ್ಕೆ ಬರಲ್ಲ ರೀ ಅನ್ನುವಂಥ ಒಂದು ಹೇಳಿಕೆ ಕೊಡ್ತಾರೆ. ಅನಂತಕುಮಾರ್ ಹೆಗಡೆ ಅದಕ್ಕಿಂತ ಹಿಂದಿನ ದಿನ ತಮ್ಮ ಭಾಷಣದಲ್ಲಿ ಆರ್ಎಸ್ಎಸ್ನ ಅಷ್ಟು ಸುಲಭ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೊಟ್ಟಂಥ ಒಂದಷ್ಟು ಹೇಳಿಕೆಗಳು. ಅದರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ನಿನ್ನೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಅಷ್ಟು ಸುಲಭವಾಗಿ ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ ಆರ್ಎಸ್ಎಸ್ನ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟ ಬೆನ್ನಲ್ಲೇ ಮತ್ತೊಂದು ಕಡೆ ಆರ್ಎಸ್ಎಸ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿಗೆ ಕೌಂಟರ್ ಕೊಟ್ಟ ಸಿಎಂ ಅತ್ಯಾಪ್ತ ಮಂತ್ರಿ. ಕೌಂಟರ್ ಕೊಡೋ ಆತುರದಲ್ಲಿ ಎಡವಟ್ಟಾಯ್ತ. ಸಂಘದ ಮಾತಾಡಿ ಸಂಕಷ್ಟಕ್ಕೀಡಾದ್ರ ಸಾಹುಕಾರ್ ಸತೀಶ್ ಜಾರಕಿಹೊಳಿ ನಿನ್ನೆ ಕೊಟ್ಟಂತ ಒಂದು ಹೇಳಿಕೆ. ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಹೋಗಿ ಭಾರಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಕೈಗೆ ಬಿಕ್ಕಟ್ಟು ತಂದೊಡ್ಡಿದ್ರ. ಕೈ ಕಮಾಂಡ್ ಮುಂಗೋಪಕ್ಕೆ ಗುರಿಯಾದ್ರ ಸತೀಶ್ ಜಾರಕಿಹೊಳಿ. ಬಿಜೆಪಿಗೆ ಕೌಂಟರ್ ಕೊಟ್ಟ ಸಿಎಂ ಅತ್ಯಾಪ್ತ ಮಂತ್ರಿ. ಆದರೆ ಕೌಂಟರ್ ಕೊಡೋ ಆತುರದಲ್ಲಿ ಅದು ಎಡವಟ್ಟಾಯ್ತಾ? ಅಷ್ಟಕ್ಕೂ ನೆನೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗಬಹುದು. ಸತೀಶ್ ಜಾರಕಿಹೊಳಿ ಕೊಟ್ಟಂಥ ಒಂದು ಹೇಳಿಕೆ ಕೈಗೆ ಬಿಕ್ಕಟ್ಟು ತಂದೊಡ್ತಾ ಸಂಘದ ಕುರಿತಾಗಿ ಮಾತಾಡಿದ್ರು. ಆರ್ಎಸ್ಎಸ್ ವಿಚಾರವ ಮಾತಾಡಿದ್ರು. ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಚಟುವಟಿಕೆ ಅನಂತಕುಮಾರ್ ಹೆಗಡೆ ಅವರು ಆರ್ಎಸ್ಎಸ್ ನ ಯಾರು ಬ್ಯಾನ್ ಮಾಡಕ್ಕಾಗಲ್ಲ, ದಮ್ಮು ತಾಕತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನೂರಿಗೆ ಯಾರು ಮಾಡಿಲ್ಲ, ಪ್ರಶ್ನೆ ಇಲ್ಲ ಇದ್ರ. ಅದೇ ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ. ಅದನ್ನ ಹೇಳ್ತಾರ ಅಷ್ಟೇ, ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡ್ಲಿಕ್ಕೂ ಆಗೋಲ್ಲ. ಅದೇ ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಟಾರ್ಟ್ ಕೊಡೋ ತರ ಹೇಳಿದ್ರು. ಯಾರು ಮಾಡ್ತೀವಿ ಅಂತ ಯಾರು ಹೇಳಿಲ್ಲಲ್ಲ. ಆರ್ಎಸ್ಎಸ್ ಹೇಳಿದ್ರು ಸರ್. ಆಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.